ಈಗ 5 ವರ್ಷಗಳು ಸಿಎಂ ಆಗಿರ್ತಾರ ಅಂತ ಸಿದ್ದರಾಮಯ್ಯ ಇರಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಆಸೆ. ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ಈಗ ನಾವುನುವೆ ನಮ್ದೇನಾದ್ರು ನಮ್ಮ ಮೈಸೂರು ಈಗ ನೀವು ಕೇಳಿದ್ರಿ, ನೀವೇನಾದ್ರು ಬಡ್ಜೆಟ್ ಅಲ್ಲಿ ಕೇಳ್ಕೊಂಡಿದ್ದೀರಾ ಸಿದ್ದರಾಮಯ್ಯನವ್ರು ಅಂತ. ನಮ್ಮ ನಾಯಕರು ಯಾರು? ನಮ್ಗೆ ನಾನು ಮೊದಲನೇ ಸಲ ಈ ಶಾಸಕನಾಗಿದ್ದೀನಿ. ನಾವು ರಾಹುಲ್ ಗಾಂಧಿ ಅವ್ರ ಹತ್ರನೋ, ಸೋನಿಯಾ ಗಾಂಧಿ ಮೇಡಮ್ ಹತ್ರನೋ, ಇಲ್ಲ ಪ್ರಿಯಾಂಕಾ ಗಾಂಧಿ ಅವ್ರ ಹತ್ರನೋ ಹೋಗುವಷ್ಟು, ಮತ್ತೆ ವೇಣುಗೋಪಾಲ್ ಹತ್ರ ಹೋಗುವಷ್ಟು ಶಕ್ತಿ ನಮ್ಗಿಲ್ಲ. ನಮಗ್ ಶಕ್ತಿ ಇರೋದು ಯಾರ ಹತ್ರ ಹೋಗಕ್ಕೆ? ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗ್ತೀವಿ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗ್ತೀವಿ, ಸತೀಶ್ ಜಾರಕಿಹೊಳಿ ಹತ್ರ ಹೋಗ್ತೀವಿ. ಎಲ್ಲ ಮಿನಿಸ್ಟ್ರುಗಳು ಯಾರು ಅವ್ರೆ, ನಮ್ಮ ರಾಜ್ಯದ ಮಿನಿಸ್ಟ್ರುಗಳು ಅವ್ರ ಹತ್ರ ಹೋಗ್ತೀವಿ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅಲ್ಲಿಗೆ ಹೋಗಿ ಅವರ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ, ಮಾತಾಡ್ತಾರೆ ಅವರು. ಅದ್ರಲ್ಲೇನು ವಿಶೇಷ ಏನಿಲ್ಲ. ಅದನ್ನ ಮಾತಾಡಕ್ ಅವ್ರು ಹೋಗೋರೆ. ನಿರಂತರವಾಗಿ 6 ತಿಂಗಳು 8 ತಿಂಗಳಿಂದಲೂ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಮಾತಾಡ್ತಿದ್ದೀರಿ, ಅಪೋಸಿಷನ್ ಲೀಡರ್ಗಳು ಮಾತಾಡ್ತಾರೆ. ನಾವ್ಯಾರು ಮಾತಾಡ್ತಾ ಇಲ್ಲ, ನೀವೇ ಮಾತಾಡ್ತಾ ಇರೋದು. ಆಪೋಸಿಷನ್ ಅವ್ರು ಮಾತಾಡ್ತವ್ರೆ, ನಮ್ಮ ಪಕ್ಷದ ಶಾಸಕರುಗಳು ಯಾರು ಏನು ಮಾತಾಡ್ತಾ ಇಲ್ಲ. ಈಗ ನಾವು ಹೇಳ್ತಾ ಇದ್ದೀವಿ, ಈಗ ನನ್ನನ್ನು ಕೇಳಿದ್ರಿ ನೀವು, ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೇಕು ಅಂತೀವಿ ನಾವು. ನಮ್ಮ ಪಕ್ಷದವ್ರು ಇರ್ಬೇಕು, ಆಗ್ಬಾರ್ದು ಅಂತ ನನ್ನ ಪ್ರಶ್ನೆ ಅಲ್ರಿ. ಎಲ್ರಿಗೂ ಅವಕಾಶ ಸಿಗ್ತದೆ ಎಲ್ರಿಗೂ. ನಾವು ಈಗೇನ್ ನೀವು ಕೇಳ್ತಾ ಇರೋದು ಪ್ರಶ್ನೆ? ಈಗ ಪ್ರಸ್ತುತವಾಗಿ ಪ್ರಶ್ನೆ ಕೇಳ್ತಾರೆ. 5 ವರ್ಷ ಅಲ್ಲ, ಅವ್ರು ಇನ್ನೂ 10 ವರ್ಷ ಇರ್ಬೇಕು ಅಂತ ಆಸೆ, 15 ವರ್ಷ ಇರ್ಬೇಕು ಅನ್ನೋ ಆಸೆ ನನ್ಗೆ. ಇನ್ನೂ 15 ವರ್ಷ ಅವರೇನೆ ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತ ನಮ್ಮೆಲ್ಲರ ಆಸೆ. ಪರಿಣಾಮ ಬೀರೋದಿಲ್ವಾ ಅಂತ ಮುಂದಿನ ಎಲೆಕ್ಷನ್ಗಳ ಮೇಲೆ ಪರಿಣಾಮ ಬೀರಲ್ಲ? ಏನು ಬೀರಲ್ಲ, ಯಾವುದೇ ಕಾರಣಕ್ಕೂ ಏನು ಆಗಲ್ಲ. ನನಗ್ ತಿಳಿದಂಗೆ ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಮ ಕಾಂಗ್ರೆಸ್ ಶಾಸಕರು ಇರುವಂತ ಕ್ಷೇತ್ರಗಳಲ್ಲಿ ಎಲ್ಲಾ ತರದ ಕೆಲಸನ ಸೊಗಸಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ.